ನಮಸ್ಕಾರ. ನಾನು ನಾಗೇಂದ್ರ, KSOU MA ಕನ್ನಡ 4ನೇ ಸೆಮಿಸ್ಟರ್, ಪತ್ರಿಕೆ 1, ಪ್ರಾಚೀನ ಕನ್ನಡ ಕಾವ್ಯ, ಪಠ್ಯ ವಿಕ್ರಮಾರ್ಜುನ ವಿಜಯಂ, ಬ್ಲಾಕ್ 62, ವ್ಯಾಸಭಾರತ, ಪಂಪಭಾರತ, ತೌಲನಿಕ ವಿವೇಚನೆ. ಇದರಲ್ಲಿರುವ ಮೊದಲ ಘಟಕ 245, ವ್ಯಾಸಭಾರತ ಮತ್ತು ಪಂಪಭಾರತ, ಪ್ರೇರಣೆ, ಪ್ರಭಾವ, ಹಿನ್ನೆಲೆ. ಈ ಘಟಕದ ಪ್ರಮುಖ ಅಂಶಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ 4ನೇ ಸೆಮಿಸ್ಟರ್ನ ಮೊದಲ ಪತ್ರಿಕೆ ಪ್ರಾಚೀನ ಕನ್ನಡ ಕಾವ್ಯ, ಪಠ್ಯ ವಿಕ್ರಮಾರ್ಜುನ ವಿಜಯಂ. ಈ ಪತ್ರಿಕೆಯಲ್ಲಿ 4 ಬ್ಲಾಕ್ಗಳಿವೆ. ಬ್ಲಾಕ್ 63, 64, 65, 66. ಮೊದಲನೆಯ ಬ್ಲಾಕ್ 63, ವ್ಯಾಸಭಾರತ, ಪಂಪಭಾರತ, ತೌಲನಿಕ ವಿವೇಚನೆ. ಇದರಲ್ಲಿ 4 ಘಟಕಗಳಿವೆ. ಈ ಘಟಕದಲ್ಲಿ ವ್ಯಾಸಭಾರತ ಮತ್ತು ಪಂಪಭಾರತ, ಪ್ರೇರಣೆ, ಪ್ರಭಾವ, ಹಿನ್ನೆಲೆಯನ್ನು ನಾವು ನೋಡ್ತೀವಿ. ಎರಡನೆಯ ಘಟಕ 246ರಲ್ಲಿ ಈ ವ್ಯಾಸಭಾರತ, ಪಂಪಭಾರತದ ಕಥಾ ಸಂವಿಧಾನವನ್ನು ಅಧ್ಯಯನ ಮಾಡ್ತೀವಿ. ಘಟಕ 247 ಇದರಲ್ಲಿ ವ್ಯಾಸಭಾರತ ಮತ್ತು ಸಮಕಾಲೀನತೆ, ಇದರ ಬಗ್ಗೆ ಅಧ್ಯಯನ ಮಾಡ್ತೀವಿ. ಘಟಕ 248ರಲ್ಲಿ ವ್ಯಾಸಭಾರತ ಮತ್ತು ಪಂಪಭಾರತದ ಪಾತ್ರ ಚಿತ್ರಣಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಇದು ಮೊದಲನೆಯ ಬ್ಲಾಕ್. ಈ ಪತ್ರಿಕೆಯ ಎರಡನೆಯ ಬ್ಲಾಕ್ 64, ಪಂಪಭಾರತ ಮತ್ತು ಐತಿಹಾಸಿಕತೆ. ಈ ಬ್ಲಾಕಿನಲ್ಲಿ 4 ಘಟಕಗಳಿವೆ. ಈ ಬ್ಲಾಕಿನಲ್ಲಿ ಪಂಪಭಾರತದಲ್ಲಿ ಐತಿಹಾಸಿಕ ಸಂಗತಿಗಳು, ಸಾಮಾಜಿಕ ಮೌಲ್ಯಗಳು ಮತ್ತು ಪಂಪಭಾರತ ಮತ್ತು ಸಮಕಾಲೀನತೆ, ಮತ್ತು ಪಂಪಭಾರತದಲ್ಲಿ ದೇಶೀಯತೆ ಹೇಗೆ ತೋರಿಸಿದಾನೆ ಪಂಪ ಅನ್ನೋದನ್ನು ಈ ಬ್ಲಾಕಿನ ವಿವಿಧ ಘಟಕಗಳಲ್ಲಿ ಅಧ್ಯಯನ ಮಾಡ್ತೀವಿ. ಮತ್ತು ಬ್ಲಾಕ್ 65, ಮೂರನೆಯ ಬ್ಲಾಕ್, ಪಂಪಭಾರತ, ಪ್ರಮುಖ ಸನ್ನಿವೇಶ, ಪ್ರಸಂಗಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಅದರಲ್ಲಿ ಶಂತನು ಪ್ರಸಂಗ, ಕೌರವ ಪಾಂಡವರ ಜನನ, ಸುಭದ್ರೆ ಅರ್ಜುನರ ವಿವಾಹ, ರಾಜಾಸೂಯ ಯಾಗ, ಶಿಶುಪಾಲ ವಧೆ, ದ್ಯೂತ ಪ್ರಸಂಗ, ಕೃಷ್ಣರಾಯಭಾರ, ಕರ್ಣಭೇದನ, ಭೀಷ್ಮ ಪಟ್ಟಾಭಿಷೇಕ ಪ್ರಸಂಗಗಳು ಮತ್ತು ಇದಲ್ಲದೆ ಪ್ರಮುಖ ಯುದ್ಧ ಪ್ರಸಂಗಗಳನ್ನು 4 ಘಟಕಗಳಲ್ಲಿ ಅಧ್ಯಯನ ಮಾಡ್ತೀವಿ. ಮತ್ತು ಈ ಪತ್ರಿಕೆಯ ಕೊನೆಯ ಬ್ಲಾಕ್ 66, ಪಂಪಭಾರತ ಮತ್ತು ಪಾತ್ರ ವಿಶ್ಲೇಷಣೆ. ಮೂರನೇ ಬ್ಲಾಕ್ನಲ್ಲಿ ಸನ್ನಿವೇಶಗಳ ಬಗ್ಗೆ ನೋಡಿದ್ರೆ, 4ನೇ ಬ್ಲಾಕ್ನಲ್ಲಿ ಪಾತ್ರ ವಿಶ್ಲೇಷಣೆಯನ್ನು ನೋಡ್ತೀವಿ. ಅರ್ಜುನ, ಕರ್ಣ, ದುರ್ಯೋಧನ, ಪುರುಷ ಪಾತ್ರಗಳು, ಸ್ತ್ರೀ ಪಾತ್ರಗಳು ಮತ್ತು ಪಂಪಭಾರತದ ಒಟ್ಟು ನೋಟವನ್ನು ಈ ಬ್ಲಾಕಿನ ವಿವಿಧ ಘಟಕಗಳಲ್ಲಿ ಅಧ್ಯಯನವನ್ನು ಮಾಡ್ತೀವಿ. ಇನ್ನು ಈ ಘಟಕದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಮೊದಲು ಒಂದು ಪ್ರಶ್ನೆ ಪತ್ರಿಕೆಯನ್ನು ಉದಾಹರಣೆಯಾಗಿ ತಗೊಂಡು ಯಾವ ರೀತಿಯ ಪ್ರಶ್ನೆಗಳು ಬರುತ್ತೆ ಅಂತ ನೋಡೋದಾದರೆ, 3 ವಿಭಾಗಗಳಿರುತ್ತೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ. ಈ ಪತ್ರಿಕೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲನೆಯ ವಿಭಾಗದಲ್ಲಿ ಯಾವುದಾದರೂ 4ಕ್ಕೆ ಟಿಪ್ಪಣಿ ಬರೆಯಿರಿ ಅಂತ ಕೇಳ್ತಾರೆ. 6 ವಿಷಯಗಳನ್ನು ಕೊಡ್ತಾರೆ. ಮತ್ತು ಎರಡನೆಯ ವಿಭಾಗದಲ್ಲಿ 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ 5 ಪ್ರಶ್ನೆಗಳನ್ನು ಕೊಡ್ತಾರೆ. 10 ಅಂಕಗಳ ಪ್ರಶ್ನೆಗಳಿದು. ಮತ್ತು ಮೂರನೆಯ ವಿಭಾಗದಲ್ಲಿ 15 ಅಂಕಗಳ 2 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳ್ತಾರೆ. 4 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ನೀವು ಇದರಲ್ಲಿ ನೋಡಬಹುದು, ಈ ಪತ್ರಿಕೆಯ ಎಲ್ಲ ಬ್ಲಾಕುಗಳ ಎಲ್ಲ ಘಟಕಗಳಿಂದಲೂ ಪ್ರಶ್ನೆಗಳನ್ನು ಪ್ರಶ್ನೆ ಪತ್ರಿಕೆಗಳಲ್ಲಿ ನಾವು ನೋಡಬಹುದು. ಆದ್ದರಿಂದ ಎಲ್ಲ ಘಟಕಗಳು ಮುಖ್ಯವಾದದ್ದು. ಎಲ್ಲವನ್ನು ನಾವು ಓದಿದ್ರೆ ನಮಗೆ ಪರೀಕ್ಷೆಯಲ್ಲೂ ಸಹ ಆಯ್ಕೆಗೆ ಅವಕಾಶ ಇರುತ್ತೆ. ಅದನ್ನು ನೆನಪಿನಲ್ಲಿ ಇಟ್ಕೋಬೇಕು. ಇನ್ನು ಈ ಘಟಕಕ್ಕೆ ಸಂಬಂಧಿಸಿದಂತೆ ಘಟಕ 245ರಲ್ಲಿ ಬಂದಿರುವ ವಿಷಯಗಳನ್ನು ನೋಡಿದ್ರೆ, ಈ ನವೆಂಬರ್ 2024ರ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ. ಘಟಕ 245ರ ವಿಷಯಕ್ಕೆ ಸಂಬಂಧಿಸಿದಂತೆ ಚಾರಿತ್ರಿಕ ಅರಕೇಸರಿ ಮತ್ತು ಪಂಪನ ಅರಕೇಸರಿ, ಇದರ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಇದೆ. ಮತ್ತೊಂದು 10 ಅಂಕಗಳ ಒಂದು ಪ್ರಶ್ನೆಯನ್ನು ಸಹ ಕೇಳಿದ್ರು, ವಿಕ್ರಮಾರ್ಜುನ ವಿಜಯ. ಇದರ ಬಗ್ಗೆ ನಿಮ್ಮ ವಿಶ್ಲೇಷಣೆಯನ್ನು ಬರೆಯಿರಿ ಅಂತ 10 ಅಂಕಗಳ ಪ್ರಶ್ನೆ ಕೇಳಿದ್ರು. ಆದ್ದರಿಂದ ಈ ಘಟಕದ ವಿವಿಧ ಅಂಶಗಳು ಬಹಳ ಮುಖ್ಯವಾದದ್ದು. ಈಗ ಇವುಗಳನ್ನು ನೋಡೋಣ. ಈ ಘಟಕದಲ್ಲಿ ನಾವು 3 ಪ್ರಮುಖ ಅಂಶಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತೀವಿ. ಪಂಪ
ಪಂಪ ಭಾರತ ಅಥವಾ ವಿಕ್ರಮಾರ್ಜುನ ವಿಜಯವನ್ನು ರಚಿಸುವುದಕ್ಕೆ ಪ್ರೇರಣೆ ಏನು, ಇವನ ರಚನೆಗೆ ಯಾರ ಪ್ರಭಾವ ಆಗಿದೆ ಮತ್ತು ಇವನು ರಚಿಸುವ ಪಂಪ ಭಾರತದ ಹಿನ್ನೆಲೆ ಏನು, ಈ 3 ಅಂಶಗಳ ಬಗ್ಗೆ ಈ ಘಟಕದಲ್ಲಿ ನಾವು ಅಧ್ಯಯನವನ್ನು ಮಾಡ್ತೀವಿ. ಈ ಘಟಕದ ಪ್ರಮುಖ ಅಂಶಗಳನ್ನು ತಿಳ್ಕೊಳ್ಳೋದಕ್ಕೆ ಮೊದಲು ಪೀಠಿಕೆಯಾಗಿ ಕೆಲವು ವಿಷಯಗಳನ್ನು ನಾವು ತಿಳ್ಕೋಬೇಕಾಗುತ್ತೆ. 3ನೆಯ ಸೆಮಿಸ್ಟರ್ನಲ್ಲಿ ನಾವು ಪಂಪನ ಮೊದಲ ಕೃತಿ ಆದಿಪುರಾಣದ ಬಗ್ಗೆ ಅಧ್ಯಯನವನ್ನು ಮಾಡಿದ್ದೀವಿ. ಅದೊಂದು ಆಗಮಿಕ ಕೃತಿ. ಈ 4ನೆಯ ಸೆಮಿಸ್ಟರ್ನಲ್ಲಿ ಪಂಪನ ಮತ್ತೊಂದು ಕೃತಿಯಾದ ಪಂಪ ಭಾರತದ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತೀವಿ. ಈ ಪಂಪ ಭಾರತಕ್ಕೆ ಮೂಲ ಮತ್ತು ಪ್ರಮುಖವಾದ ಪ್ರೇರಣೆ ಯಾವ ಕೃತಿ ಅಂದರೆ ವ್ಯಾಸ ಭಾರತ. ಋಷಿಕವಿ ವ್ಯಾಸರು ರಚಿಸಿರುವ ಮಹಾಭಾರತ ಒಂದು ಮಹಾಕೃತಿ ಅಂತ ಹೇಳಬಹುದು. ಮಾನವ ಚೇತನ ಏರಬಹುದಾದ ಎತ್ತರವನ್ನು, ಇಳಿದು ಹೋಗಬಹುದಾದ ಆಳಗಳನ್ನು, ಒಳಗೊಳ್ಳಬಹುದಾದ ಸಮಸ್ತ ವ್ಯಾಪ್ತಿಯನ್ನು ವ್ಯಾಸರ ಋಷಿ ಪ್ರತಿಭೆಯು ಈ ಎಲ್ಲವನ್ನ ತೀಕ್ಷ್ಣವಾಗಿ ವಿಶ್ಲೇಷಿಸಿ ಅತ್ಯಂತ ರಸಮಯವಾಗಿ ಭಾರತದ ಕೃತಿಯಲ್ಲಿ ನಿರೂಪಿಸಲಾಗಿದೆ. ಪಂಪ ಅರಿಕೇಸರಿಯನ್ನ ಅರ್ಜುನನಿಗೆ ಪಂಪ ಭಾರತದಲ್ಲಿ ಹೋಲಿಸಿದ್ದಾನೆ. ಈ ಹೋಲಿಸಿರುವ ರೀತಿ ನವೀನವಾಗಿದೆ ಅಂತ ಹೇಳಬಹುದು. ಅವನ ಭಾವನೆಯಲ್ಲಿ ಅರಿಕೇಸರಿ ಬೇರೆಯಲ್ಲ, ಅರ್ಜುನ ಬೇರೆಯಲ್ಲ. ಅರಿಕೇಸರಿಯೇ ಅರ್ಜುನ, ಅರ್ಜುನನೇ ಅರಕೇಸರಿ ಪಂಪನ ದೃಷ್ಟಿಯಲ್ಲಿ. ಹೀಗೆ ಭಿನ್ನರಾದ ಇಬ್ಬರು ವ್ಯಕ್ತಿಗಳನ್ನು ಒಂದು ಪಾತ್ರದಲ್ಲಿ ಏಕೀಕರಿಸಿ ಪಂಪನು ಆ ಪಾತ್ರಕ್ಕೆ ವಿಕ್ರಮಾರ್ಜುನ ಅಂತ ನಾಮಕರಣ ಮಾಡಿದ್ದಾನೆ. ವ್ಯಾಸ ಭಾರತ ಒಂದು ಕಾವ್ಯ, ಆದರೆ ಅದರಲ್ಲಿ ಅನೇಕ ಕಾವ್ಯವೇತರ ವಿಷಯಗಳು ಸಹ ಸೇರ್ಕೊಂಡಿವೆ. ಇದರಿಂದಾಗಿ ಕಾವ್ಯತ್ವ ಈ ವ್ಯಾಸ ಭಾರತದಲ್ಲಿ ಸ್ವಲ್ಪ ಹಿಂದಕ್ಕೆ ಸರಿದಿದೆ ಅಂತ ಹೇಳಬಹುದು. ಇಂತಹ ಮಹಾಭಾರತ ಕಥೆಯನ್ನು ಮಾನವೀಯ ಸ್ವಾರಸ್ಯವುಳ್ಳ ಕಾವ್ಯವನ್ನಾಗಿ ಮಾಡಬೇಕು ಅನ್ನೋದು ಪಂಪನ ಆಸೆಯಾಗಿತ್ತು. ಅತಿಮಾನುಷ ಎನಿಸುವ ಸಂಗತಿಗಳು ಅವನಿಗೆ ಇಷ್ಟ ಇಲ್ಲ. ಅವನ ದೃಷ್ಟಿ ಪುರಾಣಿಕನದಲ್ಲ, ಒಬ್ಬ ಕವಿಯದು ಅಂತ ಹೇಳಬಹುದು. ಸಂಸ್ಕೃತ ಮಹಾಕಾವ್ಯಗಳ ಮಾರ್ಗದಲ್ಲಿ ಅಷ್ಟಾದಶ ವರ್ಣಗಳನ್ನು ಅಳವಡಿಸಿ ಕೃತಿ ರಚನೆ ಮಾಡೋದು ಪಂಪನ ಯೋಜನೆಯಾಗಿತ್ತು. ಪಂಪನು ಕೇವಲ ರಾಜನ ಮೆಚ್ಚುಗೆಗಾಗಿ, ಕಾಟಾಚಾರಕ್ಕಾಗಿ ವ್ಯಾಸ ಭಾರತವನ್ನು ಅನುಸರಿಸಿ ಕಾವ್ಯ ರಚನೆಯನ್ನು ಮಾಡಲಿಲ್ಲ. ಮಹಾಭಾರತದ ಕತೆ ದೊಡ್ಡದಾದರೂ ಸಹ ಅದನ್ನು ಸಂಗ್ರಹಿಸಿ ಹೇಳುವಾಗ ಕಥೆಯ ಶರೀರ ಹಾಳಾಗದ ರೀತಿಯಲ್ಲಿ ರಚಿಸೋದು ಅವನದೇ ಜವಾಬ್ದಾರಿ ಅಂತ ಪಂಪ ಹೇಳ್ಕೊಂಡಿದ್ದಾರೆ. ಈಗ ಪಂಪ ಭಾರತಕ್ಕೆ ಪ್ರೇರಣೆ ಏನು ಅಂತ ನೋಡೋಣ. ಪಂಪನ ಮೊದಲನೆಯ ಕೃತಿ ಆದಿಪುರಾಣ, ಅದು ಆಗಮಿಕ ಅಥವಾ ಧಾರ್ಮಿಕ ಕೃತಿ ಅಂತ ಹೇಳ್ಬಹುದು. ಎರಡನೆಯ ಕೃತಿ ವಿಕ್ರಮಾರ್ಜುನ ವಿಜಯಂ. ನೆನ್ಪಿಟ್ಕೋಬೇಕು, ಪಂಪ ರಚಿಸಿರೋದು ಕೇವಲ 2 ಕೃತಿಗಳನ್ನು ಮಾತ್ರ. ಈ ವಿಕ್ರಮಾರ್ಜುನ ವಿಜಯಂನ ಪಂಪ ಭಾರತ ಅಂತ ಸಹ ಕರೆಯಲಾಗುತ್ತೆ. ಇದೊಂದು ಲೌಕಿಕ ಕೃತಿ. ಈ ಪಂಪ ಭಾರತ ಕನ್ನಡ ಸಾಹಿತ್ಯಕ್ಕೆ ಶ್ರೀಮಂತಿಕೆಯನ್ನು ತಂದುಕೊಟ್ಟಿರುವ ಮಹಾಕಾವ್ಯ, ಕನ್ನಡ ಸಾಹಿತ್ಯದ ಅವಿಭಾಜ್ಯ ಅಂಗ ಅಂತ ಹೇಳಬಹುದು. ಪಂಪ ಆಧ್ಯಾತ್ಮಿಕ ಭವ್ಯತೆಯನ್ನ ತನ್ನ ಅಂತರಂಗದಲ್ಲಿ ತಾಳಿರುವ ಆದಿ ತೀರ್ಥಂಕರನ ಪುರಾಣವನ್ನ ಆದಿಪುರಾಣ ಕಾವ್ಯದ ಕೃತಿಯಲ್ಲಿ ತೋರಿಸಿದ್ದಾನೆ. ತಾನು ಮೆಚ್ಚಿ ಆದರ್ಶೀಕರಿಸಲು ಬಯಸಿದ ತನ್ನ ಪ್ರಭುವಿನ ಮಿತ್ರತ್ವವನ್ನು ಶಾಶ್ವತಗೊಳಿಸಲು ಭರತಖಂಡದ ಶ್ರೇಷ್ಠ ಮಹಾಕಾವ್ಯವಾದ ವ್ಯಾಸ ಭಾರತವನ್ನು ಸಮಗ್ರವಾಗಿ ನಿರ್ವಹಿಸಿ ಹೊರಟು ಪಂಪ ಭಾರತ ಎಂಬ ಕೃತಿಯಲ್ಲಿ ತನ್ನ ಕಾವ್ಯ ಸಾಹಸವನ್ನು ಮೆರೆದಿದ್ದಾನೆ. ಪಂಪ ಕನ್ನಡದ ಆದಿಮಹಾಕವಿ. ಆತನ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯಂ ಈ 2 ಕೃತಿಗಳು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಮಹತ್ವಪೂರ್ಣವಾದ ಸ್ಥಾನಮಾನವನ್ನು ಪಡೆದಿದೆ. ವಿಕ್ರಮಾರ್ಜುನ ವಿಜಯಂ ವ್ಯಾಸನ ಮಹಾಭಾರತದ ವಸ್ತುವನ್ನಾಧರಿಸಿ ಪಂಪ ರಚಿಸಿರುವ ಲೌಕಿಕ ಕೃತಿ.
ಅದರಲ್ಲಿ ಪಂಪ ಏನು ಹೇಳಿದ್ದಾನೆ ಅಂದರೆ, ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತ ವಾರ್ಧಿಯನೀ ಸುವೆನ್ ಅಂತ ಹೇಳಿದ್ದಾನೆ. ಅಂದರೆ ವ್ಯಾಸರ ಮಹಾಭಾರತದ ಕಥೆಯನ್ನು ನಾನು ಇಲ್ಲಿ ಹೇಳ್ತೀನಿ ಅಂತ ಹೇಳಿದ್ದಾನೆ. ಆದ್ದರಿಂದ ಸಂಸ್ಕೃತದ ವ್ಯಾಸ ಭಾರತ ಪಂಪ ಭಾರತಕ್ಕೆ ಮೂಲ ಅನ್ನೋದರಲ್ಲಿ ಸಂಶಯ ಇಲ್ಲ. ಅದೇ ಅವನಿಗೆ ಪ್ರೇರಣೆ. ಸಂಸ್ಕೃತದಲ್ಲಿದ್ದ ಮಹಾಭಾರತ ಸಂಬಂಧವಾದ ಕಾವ್ಯ ನಾಟಕಗಳು, ಜೈನ ಭಾರತ ಕಥೆಗಳನ್ನು ಸಹ ಅವನು ವಿಶ್ಲೇಷಿಸಿ ತನ್ನ ಮನದಲ್ಲಿ ಅವುಗಳನ್ನೆಲ್ಲ ಇಟ್ಟುಕೊಂಡು ಅವುಗಳಿಂದ ಪ್ರೇರಣೆ ಪಡೆದು ಪಂಪ ಭಾರತವನ್ನು ಬರೆದಿದ್ದಾನೆ ಅಂತ ಹೇಳಬಹುದು. ಅಷ್ಟೇ ಅಲ್ಲ, ಅದಕ್ಕೆ ಪಂಪ ಭಾರತಕ್ಕೆ ಮತ್ತೊಂದು ಪ್ರೇರಣೆ ಅಂದರೆ, ಆಗಿನ ಕಾಲದಲ್ಲಿ ಜನತೆಯಲ್ಲಿ ಪ್ರಚಲಿತವಾಗಿದ್ದ ಮಹಾಭಾರತದ ಕಥೆಗಳು ಅವನ ಮೇಲೆ ಪ್ರಭಾವ ಬೀರಿದಿರಬಹುದು. ಕಥೆಯಲ್ಲಿ ಪಂಪ ಭಾರತದಲ್ಲಿ ಪಂಪ ಮಾಡಿಕೊಂಡಿರುವ ಮಾರ್ಪಾಟುಗಳೆಲ್ಲ ಅವನದೇ ಅಂತ ಹೇಳಕ್ಕಾಗಲ್ಲ. ವ್ಯಾಸ ಭಾರತವಲ್ಲದೆ ವಿವಿಧ ಭಾರತ ಕಥೆಗಳನ್ನು ಮತ್ತು ಅವುಗಳಿಂದ ಪ್ರೇರಣೆ ಹೊಂದಿ ಮತ್ತೆ ವಿವಿಧ ರೀತಿಯಲ್ಲೇ ಮಹಾಭಾರತದ ಕಥೆಯನ್ನು ಪಂಪ ಹೇಳೋದಕ್ಕೆ ಇಷ್ಟಪಟ್ಟಿದ್ದಾನೆ. ಮತ್ತೊಂದು ಗಮನಿಸಬೇಕಾದ ಅಂಶ ಏನಂದರೆ, ವ್ಯಾಸ ಭಾರತದಲ್ಲಿರುವ ಎಷ್ಟೋ ಅಂಶಗಳು ಪಂಪ ಭಾರತದಲ್ಲಿ ಇಲ್ಲ ಅನ್ನೋದನ್ನು ನಾವು ಗಮನದಲ್ಲಿಟ್ಕೋಬೇಕು. ಇನ್ನು ವ್ಯಾಸ ರಚಿಸಿರುವ ಸಂಸ್ಕೃತದ ಮಹಾಭಾರತ ಅದೊಂದು ವಿಶ್ವಕೋಶ, ಬೃಹತ್ ಮತ್ತು ಮಹತ್ ಕೃತಿ. ಅದು ಅಪ್ರತಿಮವಾದದ್ದು, ಒಂದು ಸಂಕೀರ್ಣ ಸ್ವರೂಪ ಉಳ್ಳದ್ದು. ಅದು ಕಾವ್ಯ, ಪುರಾಣ, ಇತಿಹಾಸ, ಧರ್ಮಗ್ರಂಥ ಎಲ್ಲವೂ ಆಗಿದೆ ಈ ವ್ಯಾಸ ಭಾರತ. ಒಟ್ಟಿನಲ್ಲಿ ಅದೊಂದು ಗೊಂಡಾರಣ್ಯ ಅಂತ ಹೇಳಬಹುದು. ಅಂತಹ ಗೊಂಡಾರಣ್ಯವನ್ನು ಒಂದು ಉದ್ಯಾನವನ್ನಾಗಿ ಪರಿವರ್ತಿಸಬೇಕು ಅಂತ ಪಂಪ ಸಂಕಲ್ಪ ಮಾಡಿದ್ದ. ಅದರ ಫಲವೇ ವಿಕ್ರಮಾರ್ಜುನ ವಿಜಯ ಅಂತ DL ನರಸಿಂಹಾಚಾರ್ಯರವರು ಹೇಳಿದ್ದಾರೆ. ಮಹಾಭಾರತದ ಕತೆ ತುಂಬ ದೊಡ್ಡದ್ದು. ಅದನ್ನು ಸಂಗ್ರಹಿಸಿ ಹೇಳಬೇಕು. ಹಾಗೆ ಮಾಡುವಾಗ ಅದರ ಶರೀರ ಕೆಡಬಾರದು, ಕಥೆಯ ಶರೀರ ಕೆಡಬಾರದು, ಯಾವ ಅವಯವವೂ ಲೋಪಗೊಳ್ಳಬಾರದು. ಕತೆ ಸಂಗ್ರಹವಾಗಿಯೂ ಸಂಪೂರ್ಣವಾಗಿಯೂ ಇರಬೇಕು ಅಂತ ಪಂಪ ಆಶಿಸಿದ್ದ. ಕತೆ ಮುಕ್ಕಾಗದಂತೆ ಮೂಲವನ್ನು ಸಂಕ್ಷೇಪಿಸಿ ನಿರೂಪಿಸಿದ್ದು ಪಂಪ ಭಾರತದ ಒಂದು ವಿಶೇಷತೆ ಅಥವಾ ಅಪೂರ್ವತೆ ಅಂತ ಹೇಳಬಹುದು. ಮೂಲ ಭಾರತವನ್ನು ಚಿಕ್ಕದು ಮಾಡೋದರಲ್ಲಿ, ಅದನ್ನು ಸಂಗ್ರಹ ರೂಪದಲ್ಲಿ ಕೊಡೋದರಲ್ಲಿ ಪಂಪನ ದೃಷ್ಟಿ ಮತ್ತು ಧೋರಣೆಗಳು ಏನು ಅನ್ನೋದನ್ನು ನಾವು ತಿಳ್ಕೋಬೇಕಾಗತ್ತೆ. ಪಂಪ ಏನು ಹೇಳಿದ್ದಾನೆ ಅಂದರೆ, ಬೆಳಗುವಿನಲ್ಲಿ ಲೌಕಿಕ ಮನ್ ಅಂತ ಹೇಳಿದ್ದಾನೆ. ಅಂದರೆ ಪಂಪನ ದೃಷ್ಟಿ ಲೌಕಿಕ ಮತ್ತು ಕಲಾನಿಷ್ಠ. ಆ ದೃಷ್ಟಿಯಿಂದ ಪಂಪ ಭಾರತವನ್ನು ರಚಿಸಿದ್ದಾನೆ ಅಂತ ಹೇಳಬಹುದು. ವ್ಯಾಸ ಭಾರತ ಒಂದು ಮಹಾಕಾವ್ಯ ನಿಜ, ಆದರೆ ಕಾವ್ಯೇತರವಾದ ವಿಷಯಗಳು ಅಲ್ಲಿ ಸಮೃದ್ಧವಾಗಿ ತುಂಬಿಕೊಂಡಿವೆ. ಆದ್ದರಿಂದ ಕಾವ್ಯತ್ವ ಅಲ್ಲಿ ಹಿಂದೆ ಸರಿದಿದೆ. ಜನಮನದಲ್ಲಿ ಅದು ಕೇವಲ ಪಂಚಮ ವೇದವಾಗಿ ಪುರಸ್ಕಾರಗೊಳ್ಳುವಂತೆ ಅದು ಮಾಡಿದೆ. ಕಾವ್ಯಕ್ಕೆ ಅನಾವಶ್ಯಕ, ಹೊರಗು ಅನಿಸೋದನ್ನು ಕೈಬಿಟ್ಟು ಮುಖ್ಯವಾಗಿ ಅದನ್ನೊಂದು ಮಾನವೀಯ ಸ್ವಾರಸ್ಯವುಳ್ಳ ಕಾವ್ಯವನ್ನಾಗಿ ಮಾಡಬೇಕು ಅಂತ ಪಂಪನ ಆಸೆಯಾಗಿತ್ತು. ಅತಿಮಾನುಷ ಎನ್ನುವ ಸಂಗತಿಗಳು ಪಂಪನಿಗೆ ಇಷ್ಟ ಇಲ್ಲ. ಯಾಕಂದರೆ ಅವನ ದೃಷ್ಟಿ ಪುರಾಣಿಕನದಲ್ಲ, ಒಂದು ಕವಿಯದ್ದು. ಸಂಸ್ಕೃತ ಮಹಾಕಾವ್ಯಗಳ ಮಾರ್ಗದಲ್ಲಿ ಅಷ್ಟಾದಶ ವರ್ಣಗಳನ್ನು ಅಳವಡಿಸಿ ಕೃತಿ ರಚನೆ ಮಾಡೋದು ಪಂಪನ ಯೋಜನೆಯಾಗಿತ್ತು. ಅದೇ ಈ ಪಂಪ ಭಾರತ ಕೃತಿಯ ರಚನೆಗೆ ಪ್ರೇರಣೆ ಅಂತ ಹೇಳಬಹುದು. ಅಷ್ಟೇ ಅಲ್ಲದೆ ಪಂಪ ಜೈನಮತೀಯನು. ಆದರೂ ಸಹ ಅವನ ವ್ಯಕ್ತಿತ್ವದಲ್ಲಿ ವೈದಿಕ ಸಂಸ್ಕಾರ ಇದೆ ಅನ್ನೋದನ್ನು ನಾವು ಮರಿಬಾರದು. ಪಂಪ ಭಾರತ ವೈದಿಕ ಭಾರತ ಅನ್ನೋದನ್ನು ನಾವು ನೆನಪಿನಲ್ಲಿಟ್ಕೋಬೇಕು. ವ್ಯಾಸ ಭಾರತದಲ್ಲಿ ನಾರಾಯಣನ ಕಥೆ ಎನ್ನುವಷ್ಟರ ಮಟ್ಟಿಗೆ ಕೃಷ್ಣನಿಗೆ ಪ್ರಾಧಾನ್ಯ ಸಿಕ್ಕಿದೆ. ಪಂಪ ಅಷ್ಟು ಪ್ರಾಶಸ್ತ್ಯವನ್ನು ಕೃಷ್ಣನಿಗೆ ತನ್ನ ಕಾವ್ಯದಲ್ಲಿ ಕೊಟ್ಟಿಲ್ಲ. ಕೃಷ್ಣ ಪಂಪನಲ್ಲಿ ಒಬ್ಬ ಪ್ರಮುಖ ಪಾತ್ರಧಾರಿಯಾಗಿ ಅಷ್ಟೇ ಕಾಣಿಸ್ಕೊಳ್ತಾನೆ.
ಪಂಪನ ಲೌಕಿಕ ದೃಷ್ಟಿಯಿಂದ ಅವನ ಕಲೆಗೆ ಲಾಭ ಆಯಿತು ಅಂತ ಹೇಳ್ಬೋದು. ಮೂಲ ಭಾರತ ದರ್ಶನಕ್ಕೆ ಅವನ ಕಾವ್ಯ ಎರವಾಯಿತು ಅನ್ನೋದನ್ನು ಸಹ ನಾವು ನೆನ್ಪಿಟ್ಕೋಬೇಕು. ಕುಮಾರವ್ಯಾಸ ಕರ್ನಾಟಕ ಭಾರತ ಕಥಾಮಂಜರಿಯಲ್ಲಿ ಕೃಷ್ಣನನ್ನು ಕೇಂದ್ರ ಪಾತ್ರವಾಗಿ ಚಿತ್ರಿಸಿದ್ದಾನೆ ಕುಮಾರವ್ಯಾಸ. ಆದರೆ ಪಂಪ ಆದಿಪುರಾಣವನ್ನು ತನ್ನ ರಾಜನಾದ ಅರಿಕೇಸರಿಗಾಗಿ ಬರೆದನು, ತನ್ನ ಆತ್ಮಸಂತೋಷಕ್ಕಾಗಿ ಆತ್ಮತೃಪ್ತಿಗಾಗಿ ಬರೆದನು. ಈ ಮಹಾಭಾರತವನ್ನು ಬರೆಯುವಂತೆ ಪಂಪನನ್ನು ಅರಿಕೇಸರಿ ಪ್ರೇರೇಪಿಸಿದ್ದನು. ಒಂದು ದಿನ ಪಂಪನನ್ನ ಆದರದಿಂದ ಬರಮಾಡಿಕೊಂಡು ಅವನಿಗೆ ವಿಶೇಷವಾದ ಮನ್ನಣೆಯನ್ನು ಮಾಡಿ ತನ್ನ ಖ್ಯಾತಿ ಜಗತ್ತಿನಲ್ಲಿ ಚಿರಕಾಲ ನಿಲ್ಲುವಂತೆ ಒಂದು ಇತಿಹಾಸದ ಕಥೆಯನ್ನು ಬರಿ ಅಂತ ಅರಿಕೇಸರಿ ಪಂಪನಿಗೆ ಹೇಳ್ತಾನೆ. ಪಂಪ ಅರಿಕೇಸರಿ ಆಸ್ಥಾನದಲ್ಲಿ ಕವಿಯಾಗಿದ್ದ, ಅಷ್ಟೇ ಅಲ್ಲದೆ ಅವನ ಸೈನ್ಯದಲ್ಲಿ ಒಬ್ಬ ದೊಡ್ಡ ಅಧಿಕಾರಿಯಾಗಿದ್ದ. ಆದ್ದರಿಂದ ಅರಿಕೇಸರಿಯ ಶೌರ್ಯಗಳನ್ನು, ಅವನ ಸದ್ಗುಣಗಳನ್ನು ಕಣ್ಣಾರೆ ಕಂಡು ಮೆಚ್ಚಿಕೊಂಡಿದ್ದ. ಈ ಕಾರಣಕ್ಕಾಗಿ ಅರಿಕೇಸರಿಯ ಜೀವನದಿಂದ ಪ್ರೇರಣೆಗೊಂಡು ಪಂಪ ಭಾರತವನ್ನು ಬರೆಯೋದಕ್ಕೆ ಒಪ್ಕೊಳ್ತಾನೆ. ಪಂಪ ಜೈನ ಮತದನವಾದ್ದರಿಂದ ಜೈನ ಸಂಪ್ರದಾಯದ ಅನುಸಾರವಾಗಿ ಭಾರತವನ್ನು ರಚಿಸಬಹುದಾಗಿತ್ತು. ಆದರೆ ಆತ ಹಾಗೆ ಮಾಡದೆ ವ್ಯಾಸ ಭಾರತವನ್ನೇ ಅನುಸರಿಸಿ ಕಾವ್ಯ ರಚನೆಯನ್ನು ಮಾಡಿದ್ದಾನೆ. ಅದಕ್ಕೆ ಕಾರಣ ಅರಿಕೇಸರಿ ಅಂತ ಕಾಣಿಸುತ್ತೆ. ಯಾಕಂದರೆ ಅರಿಕೇಸರಿ ಜೈನ ಅಲ್ಲ, ವೇದ ಮತಾವಲಂಬಿ. ವ್ಯಾಸ ಭಾರತವನ್ನು ಪಂಪ ಮತಧರ್ಮ ದೃಷ್ಟಿಯಿಂದ ನೋಡಿಲ್ಲ, ಅದನ್ನು ಬೇರೊಂದು ದೃಷ್ಟಿಯಿಂದಲೇ ನೋಡಿದ್ದಾನೆ. ವ್ಯಾಸ ಭಾರತದಲ್ಲಿ ಅನೇಕ ವೀರಪುರುಷರ ಚರಿತ್ರೆಗಳಿವೆ. ಆ ಮಹಾವ್ಯಕ್ತಿಗಳು ಒಬ್ಬೊಬ್ಬರು ಒಂದೊಂದು ಲೌಕಿಕ ಗುಣದಲ್ಲಿ ಆದರ್ಶ ಪುರುಷರು, ಅಗ್ರಗಣ್ಯರು. ಆದ್ದರಿಂದ ಅವರ ಚರಿತ್ರೆ ಸರ್ವರಿಗೂ ಪಠನಾರ್ಹವಾದದ್ದು ಅಂತ ಪಂಪ ತನ್ನ ಅಭಿಪ್ರಾಯವನ್ನು ಪಂಪ ಭಾರತದಲ್ಲಿ ತಿಳಿಸಿದ್ದಾನೆ. ಏನು ಹೇಳಿದ್ದಾನೆ ಅಂದರೆ, ಚಲದೊಳ್ ದುರ್ಯೋಧನಂ, ನನ್ನಿಯೊಳಿತನಂ, ಗಂಡಿನೊಳ್ ಭೀಮಸೇನಂ ಅಂತ ಹೇಳ್ತಾ, ಛಲದಲ್ಲಿ ದುರ್ಯೋಧನ, ಸತ್ಯಸಂಧತೆಯಲ್ಲಿ ಕರ್ಣ, ಗಟ್ಟಿತನದಲ್ಲಿ ಅಥವಾ ಪೌರುಷದಲ್ಲಿ ಭೀಮಸೇನ, ಬಲದಲ್ಲಿ ಶಲ್ಯ, ಅತ್ಯುನ್ನತಿಯಲ್ಲಿ ಭೀಷ್ಮ, ಧನುರ್ವಿದ್ಯಾ ಬಲದಲ್ಲಿ ದ್ರೋಣ, ಸಾಹಸದ ಮಹಿಮೆಯಲ್ಲಿ ಅರ್ಜುನ, ಧರ್ಮದಲ್ಲಿ ಧರ್ಮರಾಯ, ಇವರೆಲ್ಲ ಈ ಗುಣಗಳಲ್ಲಿ ದೊಡ್ಡವರು. ಅವರ ವಿಶೇಷಗಳನ್ನು ಪಂಪ ಭಾರತದಲ್ಲಿ ಪಂಪ ಪ್ರಸ್ತಾಪಿಸೋದನ್ನು ನಾವು ನೋಡಬಹುದು. ಪಂಪ ವ್ಯಾಸ ಭಾರತವನ್ನು ಹೀಗೆ ಲೌಕಿಕ ದೃಷ್ಟಿಯಿಂದ ನೋಡಿದ್ದಾನೆ. ತನ್ನ ಕಾವ್ಯವನ್ನು ಅದೇ ದೃಷ್ಟಿಯಿಂದ ಬರೆದಿದ್ದಾನೆ. ಅವನೇ ಹೇಳಿದಂತೆ ಬೆಳಗುವೆನಿಲ್ಲಿ ಲೌಕಿಕಮಂ ಅಂತ ಹೇಳಿ ಮತಧರ್ಮಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಬಿಟ್ಟು ಲೌಕಿಕವನ್ನು ಬೆಳಗುವ ಕಡೆಗೆ ತನ್ನ ಗಮನವೆಲ್ಲ ಕೇಂದ್ರೀಕರಿಸಿ ಪಂಪ ಭಾರತವನ್ನು ರಚನೆ ಮಾಡಿದ್ದಾನೆ. ಸೂಕ್ಷ್ಮ ದೃಷ್ಟಿಯಿಂದ ಪರಿಶೀಲಿಸಿದವರಿಗೆ ಕವಿ ಜೈನ ಅನ್ನೋದೇ ಗೊತ್ತಾಗೋದಿಲ್ಲ ಅಂತ CPK, ವೆಂಕಣ್ಣಯ್ಯ ಇವರೆಲ್ಲ ಅಭಿಪ್ರಾಯ ಪಟ್ಟಿದ್ದಾರೆ. ಇನ್ನು ಪಂಪ ಭಾರತ ರಚನೆಗೆ ಪಂಪನ ಮೇಲೆ ಯಾವ ಯಾವ ಪ್ರಭಾವಗಳಾಗಿದೆ ಅಂತ ನೋಡೋಣ. ಈಗ ಪಂಪನ ಆಶ್ರಯದಾತನಾದ ಅರಿಕೇಸರಿಯ ಕೀರ್ತಿಯನ್ನು ಚಿರಕಾಲ ನಿಲ್ಲುವಂತೆ ಮಾಡಬೇಕು ಅನ್ನೋದು ಕವಿಯ ಪ್ರಮುಖ ಉದ್ದೇಶ. ಆ ಉದ್ದೇಶ ಸಾಧನೆಗಾಗಿ ಪಂಪ ಭಾರತ ರಚಿತವಾಗಿದೆ. ಅದಕ್ಕಾಗಿ ಪಂಪ ಏನು ಉಪಾಯ ಮಾಡ್ತಾನೆ ಅಂದರೆ, ಅರಿಕೇಸರಿಯನ್ನು ಅರ್ಜುನನಿಗೆ ಹೋಲಿಸಿ ಅರ್ಜುನನನ್ನೇ ಕಾವ್ಯಕ್ಕೆ ಕಥಾನಾಯಕನನ್ನಾಗಿ ಮಾಡಿಕೊಂಡಿದ್ದಾನೆ. ಪಂಪನ ದೃಷ್ಟಿಯಲ್ಲಿ ಅರಿಕೇಸರಿ ಬೇರೆ ಅಲ್ಲ, ಅರ್ಜುನ ಬೇರೆ ಅಲ್ಲ. ಅರಿಕೇಸರಿಯೇ ಅರ್ಜುನ, ಅರ್ಜುನನೇ ಅರಿಕೇಸರಿ. ಹೀಗೆ ಭಿನ್ನರಾದ ಇಬ್ಬರು ವ್ಯಕ್ತಿಗಳನ್ನು ಒಂದು ಪಾತ್ರದಲ್ಲಿ ಏಕೀಕರಿಸಿ ಪಂಪನು ಆ ಪಾತ್ರಕ್ಕೆ ವಿಕ್ರಮಾರ್ಜುನ ಅಂತ ನಾಮಕರಣ ಮಾಡಿದ್ದಾನೆ. ಭರತಖಂಡದ ಶ್ರೇಷ್ಠ ಮಹಾಕಾವ್ಯವಾದ ವ್ಯಾಸ ಭಾರತವನ್ನು ಸಮಗ್ರವಾಗಿ ನಿರ್ವಹಿಸಿ ಹೊರಟು ಸಂಗ್ರಹಿಸಿ ತನ್ನ ಕಾವ್ಯ ಸಾಹಸವನ್ನು ವಿಕ್ರಮಾರ್ಜುನ ವಿಜಯಂ ಎಂಬ ಲೌಕಿಕ ಕಾವ್ಯದಲ್ಲಿ ಪಂಪ ತೋರಿಸಿದ್ದಾನೆ. ವ್ಯಾಸ ಋಷಿಯ ಪ್ರತಿಭೆಯನ್ನು ತೀಕ್ಷ್ಣವಾಗಿ ವಿಶ್ಲೇಷಿಸಿ ಅತ್ಯಂತ ರಸಮಯವಾಗಿ ಈ ವ್ಯಾಸ ಭಾರತದ ಕಥೆಯನ್ನು ಈ ಮಹಾಕಾವ್ಯದಲ್ಲಿ ಪಂಪ ನಿರೂಪಿಸಿದ್ದಾನೆ.
ಅಂದರೆ ಪ್ರಮುಖವಾದ ಪ್ರಭಾವ ಒಂದು ತನ್ನ ಆಶ್ರಯದಾತನಾದ ಅರಿಕೇಸರಿಯ ಕೀರ್ತಿ ಪಂಪನ ಮೇಲಾಗಿದೆ, ಮತ್ತೊಂದು ವ್ಯಾಸರ ಪ್ರತಿಭೆ ಅದರ ಪ್ರಭಾವ ಪಂಪನ ಮೇಲಾಗಿದೆ ಅಂತ ಹೇಳಬಹುದು. ಮನುಷ್ಯರು ಇರುವವರೆಗೆ ಸರ್ವಕಾಲಿಕವಾದ ಗುಣಸ್ವಭಾವಗಳುಳ್ಳ ಪಾತ್ರ ಪ್ರಪಂಚಗಳನ್ನು ಒಳಗೊಂಡ ಅತ್ಯಂತ ಪ್ರಮುಖ ಕೃತಿ ವಿಕ್ರಮಾರ್ಜುನ ವಿಜಯಂ ಅಂತ ಹೇಳಬಹುದು. ಅಂದರೆ ಸರ್ವಕಾಲಕ್ಕೂ ಈ ಪಂಪ ಭಾರತದಲ್ಲಿರುವ ಪಾತ್ರಗಳು ಅನ್ವಯವಾಗುತ್ತೆ, ಎಲ್ಲ ಕಾಲದಲ್ಲೂ ಈ ಪಾತ್ರಗಳು ಅನ್ವಯವಾಗುತ್ತೆ ಅಂತ ಹೇಳಬಹುದು. ಋಷಿ ಕವಿ ವ್ಯಾಸರ ಬಗೆಗೆ ಅವೈದಿಕನಾದ ಪಂಪನಿಗೆ ಅಗಾಧವಾದ ಭಕ್ತಿ ಇರೋದನ್ನು ನಾವು ಪಂಪ ಭಾರತದ ಪದ್ಯಗಳಲ್ಲಿ ನೋಡಬಹುದು. ಒಂದೆಡೆ ಆತ ಹೇಳಿದಾನೆ, ಕವಿ ವ್ಯಾಸನೆಂಬ ಗರ್ವ ಮೆನಗಿಲ್ಲ ಅಂತ ಹೇಳಿದಾನೆ. ಅಂದರೆ ನಾನು ಕವಿ ವ್ಯಾಸ ಅಂತ ಗರ್ವ ಪಡೋದಕ್ಕಾಗೋದಿಲ್ಲ. ಅಂದರೆ ವ್ಯಾಸ ಮಹಾನ್ ವ್ಯಕ್ತಿ ಅಂತಲೇ ಪಂಪ ಹೇಳಿದಾನೆ. ವ್ಯಾಸ ಮುನೀಂದ್ರರ ಗಂಭೀರವಾದ ವಚನಾಮೃತ ಸಮುದ್ರವನ್ನು ನಾನು ಈಜುತ್ತೇನೆ, ಆದರೂ ನಾನು ಕವಿಗೆ, ವ್ಯಾಸ ಕವಿಗೆ ಸಮನಾದವನೆಂಬ ಗರ್ವ ನನಗಿಲ್ಲ ಅಂತ ಪಂಪ ಹೇಳಿ ಅರಿಕೇಸರಿಯ ಒಳ್ಳೆಯತನವನ್ನು ಹೇಳಬೇಕಾದ್ರಿಂದ ಈ ಕಾವ್ಯವನ್ನು ರಚಿಸ್ತಾ ಇದ್ದೀನಿ ಅಂತ ಪಂಪ ಹೇಳ್ಕೊಂಡಿದ್ದಾನೆ. ಇನ್ನು ಪಂಪ ಭಾರತ ರಚನೆಗೆ ಕಾರಣ ಏನು? ಮೊದಲನೇದಾಗಿ ಪಂಡಿತರ ಒತ್ತಾಯ. ಮಹಾಭಾರತವನ್ನು ಆವರೆಗೆ ಯಾರೂ ಸಮಗ್ರವಾಗಿ ಕನ್ನಡದಲ್ಲಿ ರಚಿಸಿರಲಿಲ್ಲ, ಅಪೂರ್ವ ಅನ್ನುವಂತೆ ರಚಿಸಿರಲಿಲ್ಲ. ಅಂತಹ ಮಹಾಕಾವ್ಯನ ಅಚ್ಚುಕಟ್ಟಾಗಿ ನಿರ್ವಹಿಸುವ ಸಾಮರ್ಥ್ಯ ಯಾರಿಗಾದರೂ ಇರೋದಾದರೆ ಇವನೊಬ್ಬನಿಗೆ, ಗೊಬ್ಬನಿಗೆ ಅಂತ ಪಂಡಿತರು ನಿಶ್ಚಿತವಾಗಿ ಅಭಿಪ್ರಾಯವನ್ನು ಪಟ್ಟಿದ್ರು. ಅವರು ಬರೀ ಅಭಿಪ್ರಾಯವನ್ನೇ ಪಟ್ಟಿರಲಿಲ್ಲ, ಪಂಪನಿಗೆ ಮಾತ್ರ ಹೇಳಿ ಸುಮ್ಮನಾಗಲಿಲ್ಲ, ಅರಿಕೇಸರಿಗೂ ಹೇಳಿದ್ರು ಈ ವಿಷಯವನ್ನ. ಹೀಗಾಗಿ ನಂತರ ಏನಾಗುತ್ತೆ, ಅರಿಕೇಸರಿ ಈ ಮಾತನ್ನ ಕೇಳಿ ಈಗ ಎರಡನೆಯ ಕಾರಣ ಏನು ಅಂತ ನೋಡೋಣ. ತನ್ನನ್ನು ತುಂಬು ಪ್ರೀತಿಯಿಂದ ಗೌರವದಿಂದ ನೋಡಿಕೊಂಡ ಪ್ರಭುವಾದ ಅರಿಕೇಸರಿಯ ಕೀರ್ತಿಯನ್ನ ಅಜರಾಮರಗೊಳಿಸಬೇಕು ಎಂಬ ಪಂಪನ ಬಯಕೆ ಈ ಪಂಪ ಭಾರತದ ರಚನೆಗೆ ಎರಡನೆಯ ಕಾರಣ ಅಂತ ಹೇಳಬಹುದು. ಮಹಾಭಾರತ ಕಥೆಯನ್ನ, ವ್ಯಾಸ ಭಾರತವನ್ನು ಆರಿಸಿಕೊಂಡು ಅದರ ಧೀರನೊಬ್ಬನಿಗೆ ತನ್ನ ಪ್ರಭುವನ್ನ ಸಮೀಕರಿಸಿ ಕಾವ್ಯವನ್ನು ರಚಿಸಿದರೆ ತನ್ನ ಪ್ರಭು ಅರಿಕೇಸರಿಯ ಕೀರ್ತಿ ಶಾಶ್ವತವಾಗಿ ಉಳಿಯುತ್ತೆ ಅನ್ನೋದು ಪಂಪನ ನಂಬಿಕೆಯಾಗಿತ್ತು. ಅನೇಕ ಶತಮಾನಗಳ ಕಾಲ ಭಾರತೀಯರು ವ್ಯಾಸ ಭಾರತದ ಮೇಲೆ ಅಪಾರವಾದ ಭಕ್ತಿ ಇಟ್ಕೊಂಡಿದ್ರು. ಹೀಗಾಗಿ ವ್ಯಾಸ ಭಾರತ ಜನರ ಮೇಲೆ ಅಪಾರವಾದ ಪ್ರಭಾವವನ್ನು ಬೀರಿತ್ತು. ಅದನ್ನು ಪಂಪ ಮೆಚ್ಚಿದ್ದ ಮತ್ತು ಆ ವ್ಯಾಸ ಭಾರತಕ್ಕೆ ಅನುರಕ್ತನವಾಗಿದ್ದ ಅನ್ನೋದು ಸಹ ಪಂಪ ಭಾರತ ರಚನೆಗೆ ಒಂದು ಕಾರಣ, ಒಂದು ಪ್ರಭಾವ ಬೀರಿತ್ತು ಅಂತ ಹೇಳಬಹುದು. ಪಂಪ ಭಾರತ ರಚಿಸಿದ ಪಂಪನ ಈ ಸಾಧನೆ ಕನ್ನಡಕ್ಕೆ, ಕನ್ನಡ ಸಾಹಿತ್ಯಕ್ಕೆ ಏರೆತ್ತರದ ಆರಂಭ ಸಿಕ್ಕಿತು ಅಂತ CPK ಅವರು ಅಭಿಪ್ರಾಯ ಪಟ್ಟಿದ್ದಾರೆ. ಹೀಗೆ ಜೈನನಾಗಿದ್ದು ವೈದಿಕ ಕಥೆಯನ್ನು ನಿರ್ವಹಿಸಬೇಕಾಗಿ ಬಂದರೂ ಸಹ ತಾನೇ ನಿರ್ಮಿಸಿಕೊಂಡಿದ್ದ ಇತಿಮಿತಿಗಳ ನಡುವೆ ಕಾವ್ಯ ರಚನೆಗೆ ಪಂಪ ತೊಡಗಿದ್ರೂ ಸಹ ಸಾಹಿತ್ಯ ಜಗತ್ತಿನಲ್ಲಿ ಒಂದು ಅದ್ಭುತವನ್ನೇ ಸಾಧಿಸಿದ್ದಾನೆ ಅಂತ CPK ಹೇಳಿದ್ದಾರೆ. ಹೀಗೆ ಪಂಪ ಭಾರತದ ರಚನೆಗೆ ಪಂಪನ ಮೇಲೆ ಯಾವ ಯಾವ ಪ್ರಭಾವ ಬೀರಿದೆ ಅಂದರೆ, ತನ್ನ ಆಶ್ರಯದಾತನಾದ ಅರಿಕೇಸರಿಯ ವ್ಯಕ್ತಿತ್ವ, ವ್ಯಾಸ ಭಾರತ, ಆ ಕಾಲದ ಪಂಡಿತರ ಅಭಿಪ್ರಾಯಗಳು ಪಂಪನ ಬಗ್ಗೆ, ಇವೆಲ್ಲವೂ ಪಂಪನ ಮೇಲೆ ಪ್ರಭಾವ ಬೀರಿ ವ್ಯಾಸ ಭಾರತವನ್ನು ಪಂಪ ಭಾರತವನ್ನಾಗಿ ಕನ್ನಡಕ್ಕೆ ತಂದ ಅಂತ ಹೇಳಬಹುದು. ಈಗ ಪಂಪ ಭಾರತ ರಚನೆಯ ಹಿನ್ನೆಲೆಯನ್ನು ನಾವು ನೋಡೋಣ. ಪಂಪನಿಗೆ ಆಶ್ರಯದಾತನಾಗಿದ್ದ ಅರಿಕೇಸರಿಯ ಬಗ್ಗೆ ಆಗಲಿ ಅಥವಾ ಪಂಪ ಸ್ವತಃ ತನ್ನ ಬಗ್ಗೆಯಾಗಲಿ ಆದಿಪುರಾಣದಲ್ಲಿ ಹೆಚ್ಚು ಹೇಳೋದಕ್ಕೆ ಆಗಲಿಲ್ಲ.
ಯಾಕಂದರೆ ಅದೊಂದು ಆಗಮಿಕ ಅಥವಾ ಅಲೌಕಿಕ ಕಾವ್ಯವಾಗಿತ್ತು. ಅದರಲ್ಲಿ ಕುಲಗಳ ವಿವರಗಳನ್ನು ಹೇಳೋದು ಸೂಕ್ತ ಅಲ್ಲ ಅಂತ ಪಂಪ ಅಂದುಕೊಂಡಿದ್ದ. ಆದರೆ ವಿಕ್ರಮಾರ್ಜುನ ವಿಜಯಂ ಒಂದು ಲೌಕಿಕ ಕಾವ್ಯವಾದ್ದರಿಂದ ಈ ವಿಕ್ರಮಾರ್ಜುನ ವಿಜಯಂ ಅಥವಾ ಪಂಪ ಭಾರತದಲ್ಲಿ ತನ್ನ ಹಾಗೂ ತನ್ನ ನಾಯಕನಾದ ಅರಿಕೇಸರಿಯ ಕುಲಗಳನ್ನು ವಿಸ್ತಾರವಾಗಿ ಪಂಪ ಬಣ್ಣಿಸಿದ್ದಾನೆ. ಹೀಗೆ ಬಣ್ಣಿಸಲೇಬೇಕು. ಯಾಕಂದರೆ ರಾಜರಿಗಾಗಲಿ ಕವಿಗಳಿಗಾಗಲಿ ಹಿಂದೆ ಮುಂದಿನ ತಲೆಮಾರಿನವರು ತಮ್ಮ ಬಗ್ಗೆ ತಿಳ್ಕೊಂಡಿರಬೇಕು ಅನ್ನುವ ಒಂದು ಆಸೆ ಇದ್ದೇ ಇರ್ತಿತ್ತು. ಈ ಯೋಚನೆಯ ಹಿನ್ನೆಲೆಯಲ್ಲಿ ಪಂಪ ಭಾರತ ರಚನೆಯಾಯಿತು ಅನ್ನೋದನ್ನು ನಾವು ನೆನ್ಪಿಟ್ಕೋಬೇಕು. ಪಂಪನ ಲೌಕಿಕ ಕಾವ್ಯಕ್ಕೆ ಪಂಪ ಭಾರತ, ವಿಕ್ರಮಾರ್ಜುನ ವಿಜಯಂ, ಸಮಸ್ತ ಭಾರತ ಎಂಬ 3 ಹೆಸರುಗಳನ್ನು ನೀಡಲಾಗಿದೆ. ಮೊದಲನೆಯದು ಕಾವ್ಯಸ್ಥವಲ್ಲ, ಅದು ಕವಿ ಇಟ್ಟದ್ದು ಆಗಿರಲಿಕ್ಕಿಲ್ಲ. ಪಂಪ ಭಾರತ ಅನ್ನೋದು ವಾಲ್ಮೀಕಿ ರಾಮಾಯಣ, ವ್ಯಾಸ ಭಾರತ ಅನ್ನುವ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಜನ ವಿಕ್ರಮಾರ್ಜುನ ವಿಜಯಂನ ಪಂಪ ಭಾರತ ಅಂತ ಕರೆದಿದ್ದಾರೆ ಅನ್ನೋದು ಒಂದು ಅಭಿಪ್ರಾಯ. ಈ ಪಂಪ ಭಾರತದಿಂದ ಏನು ಗೊತ್ತಾಗುತ್ತೆ ಅಂದರೆ ವಿಕ್ರಮಾರ್ಜುನ, ಸಾಹಸಾರ್ಜುನ ಎಂಬ ಬಿರುದುಗಳು ಅರಿಕೇಸರಿಗೆ ಇತ್ತು ಅನ್ನೋದು ಪಂಪ ಭಾರತದಿಂದ ನಮಗೆ ಗೊತ್ತಾಗುತ್ತೆ. ಈ ಬಿರುದುಗಳನ್ನು ಪಂಪನ ಪ್ರಭುವಾದ ಅರಿಕೇಸರಿಗೆ ಇದ್ದ ಹಿನ್ನೆಲೆಯಲ್ಲಿ ಸಹ ಈ ವಿಕ್ರಮಾರ್ಜುನ ವಿಜಯ ರಚಿತವಾಯಿತು ಅನ್ನೋದನ್ನು ನಾವು ನೆನ್ಪಿಟ್ಕೋಬೇಕು. ಮತ್ತೊಂದು ಹೆಸರಾದ ಸಮಸ್ತ ಭಾರತ ಎಂಬುದಕ್ಕೆ ಸಂಪೂರ್ಣ ಭಾರತ ಎಂಬರ್ಥವನ್ನು ಕೆಲವರು ಕಲ್ಪಿಸಿಕೊಂಡಿದ್ದಾರೆ. ಆದರೆ ಪಾಂಡವರ ಸ್ವರ್ಗಾರೋಹಣದ ಕತೆ ಇದರಲ್ಲಿ ಇಲ್ಲದಿರುವುದರಿಂದ ಇದು ಸಂಪೂರ್ಣ ಭಾರತ ಆಗೋದಿಲ್ಲ. ಪಂಪ ಭಾರತದಲ್ಲಿ ಅರ್ಜುನನೇ ನಾಯಕ. ಈ ಕಥಾಭಿತ್ತಿಗೆ ಅರ್ಜುನ ಸಮಾನನಾದ ಅರಿಕೇಸರಿಯನ್ನು ಕಥಾನಾಕಂ ಮಾಡಿಕೊಂಡಿದ್ದೇನೆ ಅಂತ ಕವಿ ಸ್ಪಷ್ಟವಾಗಿ ತನ್ನ ಕಾವ್ಯದಲ್ಲಿ ಹೇಳಿದ್ದಾನೆ. ಆದಿಪುರಾಣದ ಯಶಸ್ಸನ್ನು ಕಂಡು ಪಂಡಿತರ ಒಳ್ಳೆಯ ನುಡಿಗಳನ್ನು ಕೇಳಿ ಅರಿಕೇಸರಿ ಪಂಪನನ್ನು ಕರೆದು ಹೇಳ್ತಾನೆ, 1 ವರ್ಷದೊಳಗೆ ನನ್ನನ್ನು ಕುರಿತಾದ ಈ ಕಥೆಯನ್ನು ಬರೀ ಅಂತ ಪಂಪನಿಗೆ ಹೇಳ್ತಾನೆ. ಆದರೆ 1 ವರ್ಷ ಅಲ್ಲ, 6 ತಿಂಗಳೊಳಗೆ ಈ ಪಂಪ ಭಾರತವನ್ನು ಪೂರ್ಣಗೊಳಿಸಿ ಪಂಪ ತನ್ನ ಒಡೆಯನಿಗೆ ಅದನ್ನು ಅರ್ಪಿಸ್ತಾನೆ. ಇಂತಹ ವ್ಯಕ್ತಿತ್ವಗಳೆಲ್ಲ ಅರಿಕೇಸರಿ ಮತ್ತು ಪಂಪರನ್ನ ಗುಣಾರ್ಣವ ಯಾರು? ಅರಿಕೇಸರಿ. ಕವಿತಾ ಗುಣಾರ್ಣವ ಪಂಪ. ಈ 2 ಬಿರುದುಗಳು ಈ ಇಬ್ಬರಿಗೆ ಅಲ್ಲದೆ ಇನ್ಯಾರಿಗೆ ಒಪ್ಪುವುದು ಅನ್ನೋದು ಬಹಳಷ್ಟು ಜನ ಅಭಿಪ್ರಾಯ ಪಟ್ಟಿದ್ದಾರೆ. ಪಂಪನೇ ಹೇಳಿರುವ ಹಾಗೆ ಗುಣಾರ್ಣವ ಭೂಭೂಜನಂ ಕಿರೀಟಿಯೊಳ್ ತಗುಳ್ಚಿ ಅಂತ ಒಂದು ಕಡೆ ಹೇಳಿದ್ದಾನೆ. ಅರ್ಜುನನೊಳ್ ಪೋಲ್ವಿ ಕಥಾಭಿತ್ತಿಯ ಅಂತ ಮತ್ತೊಂದು ಕಡೆ ಹೇಳಿದ್ದಾನೆ. ಇವೆಲ್ಲವನ್ನ ನೋಡಿದ್ರೆ ಅರ್ಜುನನ್ನ ಅರಿಕೇಸರಿಯ ಜೊತೆ ಸಮೀಕರಿಸಿ ಈ ಕೃತಿಯನ್ನು ರಚಿಸಿರೋದು ಸ್ಪಷ್ಟವಾಗತ್ತೆ. ಆದ್ದರಿಂದ ಈ ಪಂಪ ಭಾರತ ಲೋಕಪೂಜ್ಯವೂ ಆಯಿತು ಅಂತ ಕೇಶವ ಭಟ್ರು ಅಭಿಪ್ರಾಯ ಪಟ್ಟಿದ್ದಾರೆ. ಈ ಪಂಪ ಭಾರತ ರಚನೆಯ ಹಿನ್ನೆಲೆಯನ್ನ ನೋಡಿದ್ರೆ 3 ಸಂಗತಿಗಳು ಗೊತ್ತಾಗತ್ತೆ. ಒಂದು, ಅರಿಕೇಸರಿಯ ಕೀರ್ತಿಯನ್ನ ನಿಲ್ಲಿಸೋದು. ಮತ್ತೊಂದು, ಕಾವ್ಯದಲ್ಲಿ ಲೌಕಿಕವನ್ನ ಬೆಳಗೋದು. ಆದ್ರಿಂದ ಜನರು ವ್ಯಾಸಭಾರತವನ್ನು ನೋಡುವ ದೃಷ್ಟಿಯಿಂದ ವಿಭಿನ್ನವಾಗಿ ಪಂಪ ಈ ಮಹಾಭಾರತದ ಕಥೆಯನ್ನು ನೋಡಿದ್ದಾನೆ. ಇದರ ಉದ್ದೇಶ ಹಾಗೂ ಪಂಪನ ದೃಷ್ಟಿಯ ಫಲವಾಗಿ ಮಹಾಭಾರತದ ಕತೆ ಪಂಪನ ಕೈಯಲ್ಲಿ ಒಂದು ಹೊಸ ಕಾವ್ಯವಾಯಿತು. ಪಂಪ ಭಾರತ ವ್ಯಾಸಭಾರತದ ಪ್ರತಿಕೃತಿಯಲ್ಲ, ಅದೊಂದು ಭಾವಚಿತ್ರ. ಪ್ರತಿಕೃತಿಯು ಮಕ್ಕಿ ಅದು ಹೇಗಿದೆಯೋ ಹಾಗೆ ಅದನ್ನು ಪ್ರತಿಬಿಂಬಿಸೋದು. ಆದರೆ ಭಾವಚಿತ್ರ ಹಾಗಿರೋದಿಲ್ಲ. ಅದು ಮೂಲ ವಸ್ತುವಿನ ಪ್ರತಿಬಿಂಬವಾದರೂ
ಚಿತ್ರಕಾರನ ಭಾವವು ಅದರಲ್ಲಿ ಅಂತರ್ಗತವಾಗಿರುತ್ತೆ. ಅದೇ ರೀತಿಯಲ್ಲಿ ವ್ಯಾಸಭಾರತದ ಹಳೆಯ ಕತೆ ಪಂಪನ ಕೈಯಲ್ಲಿ ಹೊಸದಾಗಿದೆ ಅಂತ ಟಿ.ಎಸ್. ವೆಂಕಣ್ಣಯ್ಯ ಅಭಿಪ್ರಾಯಪಟ್ಟಿರೋದು ಎಲ್ಲರೂ ಒಪ್ಪುವಂತಹ ಮಾತು. ಹೀಗೆ ಈ ಘಟಕ 245 ವ್ಯಾಸಭಾರತ ಮತ್ತು ಪಂಪ ಭಾರತ ಪ್ರೇರಣೆ, ಪ್ರಭಾವ, ಹಿನ್ನೆಲೆ, ಈ ಘಟಕದಲ್ಲಿ ನಾವು 3 ಅಂಶಗಳನ್ನು ನೋಡಿದ್ವಿ. ಪಂಪ ಭಾರತ ರಚನೆಗೆ ಪ್ರೇರಣೆ ಏನು, ಈ ಪಂಪ ಭಾರತ ರಚನೆಗಾಗಿ ಪಂಪನ ಮೇಲೆ ಯಾರ ಪ್ರಭಾವ ಆಯಿತು, ನಂತರ ಪಂಪ ಭಾರತ ರಚನೆಯ ಹಿನ್ನೆಲೆ ಏನಿತ್ತು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಂಡ್ವಿ. ಪ್ರೇರಣೆ ಏನು? ವ್ಯಾಸಭಾರತ, ಅದು ಅದೇ ಪ್ರೇರಣೆ ಅಂತ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ. ಅದರ ಜೊತೆಗೆ ಹಲವು ಭಾರತ ಕಥೆಗಳು ಸಹ ಪ್ರೇರಣೆ ಮಾಡಿವೆ. ಮತ್ತೊಂದು ಪ್ರೇರಣೆ ತನ್ನ ಒಡೆಯನ ವಿಷಯವನ್ನ ಎಲ್ಲರಿಗೂ ತಲುಪಿಸಬೇಕು ಅನ್ನೋದು ಸಹ ಒಂದು ಪ್ರೇರಣೆ ಆಗಿತ್ತು. ಪ್ರಭಾವ ಏನಾಗಿತ್ತು? ತನ್ನ ಆಶ್ರಯದಾತನ ಹರಿಕೇಸರಿಯ ಕೀರ್ತಿ ಪಂಪನ ಮೇಲೆ ಪ್ರಭಾವ ಬೀರಿತ್ತು. ವ್ಯಾಸಭಾರತ ಪಂಪನ ಮೇಲೆ ಪ್ರಭಾವ ಬೀರಿತ್ತು. ಪಂಡಿತರ ಒತ್ತಾಯ ಪಂಪನ ಮೇಲೆ ಪ್ರಭಾವ ಬೀರಿತು. ಹರಿಕೇಸರಿಯ ಕೀರ್ತಿಯನ್ನ ಅಜರಾಮರಗೊಳಿಸಬೇಕು ಅನ್ನೋದು ಒಂದು ಪ್ರಭಾವ ಪಂಪನ ಮೇಲಾಗಿತ್ತು. ಇವೆಲ್ಲವೂ ಪಂಪ ಭಾರತ ರಚನೆಗೆ ಪ್ರಭಾವವನ್ನು ಬೀರಿತು ಅಂತ ಹೇಳಬಹುದು. ಇನ್ನು ಪಂಪ ಭಾರತ ಕೃತಿಯ ಹಿನ್ನೆಲೆ ಏನು? ಮೊದಲನೇದಾಗಿ ತನ್ನ ಬಗ್ಗೆ, ತನ್ನ ಪ್ರಭುವಿನ ಬಗ್ಗೆ ಮುಂದಿನ ಜನಾಂಗಗಳಿಗೆ, ಮುಂದಿನ ತಲೆಮಾರುಗಳಿಗೆ ಹೇಳ್ಕೊಳ್ಳೋದಕ್ಕೆ ಆದಿಪುರಾಣದಲ್ಲಿ ಸಾಧ್ಯವಾಗಿರಲಿಲ್ಲ. ಆದ್ದರಿಂದ ವಿಕ್ರಮಾರ್ಜುನ ವಿಜಯಂನಲ್ಲಿ ಹೇಳುವ ಒಂದು ಅವಕಾಶವನ್ನು ತೆಗೆದುಕೊಳ್ಳುವ ಹಿನ್ನೆಲೆಯಲ್ಲಿ ಪಂಪ ಭಾರತ ರಚನೆಯಾಗಿದೆ. ಹರಿಕೇಸರಿ ಪಂಪನಿಗೆ 1 ವರ್ಷದೊಳಗೆ ತನ್ನ ಬಗ್ಗೆ ಒಂದು ಕೃತಿಯನ್ನು ಬರಿ ಅಂತ ಹೇಳುವ ಹಿನ್ನೆಲೆಯಲ್ಲಿ ಪಂಪ ಭಾರತ ರಚನೆಯಾಗಿದೆ. ಹರಿಕೇಸರಿಯ ಕೀರ್ತಿಯನ್ನು ನಿಲ್ಲಿಸೋದು, ಕಾವ್ಯದಲ್ಲಿ ಲೌಕಿಕವನ್ನು ಬೆಳಗೋದು, ಒಂದು ಕಾವ್ಯದ ದೃಷ್ಟಿಯಲ್ಲಿ ಒಂದು ಕೃತಿಯನ್ನು ರಚನೆ ಮಾಡೋದು, ಮಹಾಭಾರತವನ್ನು ಬೇರೆ ದೃಷ್ಟಿಕೋನದಿಂದ ನೋಡೋದು, ಈ ಎಲ್ಲ ಆಶಯಗಳ ಹಿನ್ನೆಲೆಯಲ್ಲಿ ಪಂಪ ಭಾರತ ರಚನೆಯಾಗಿದೆ ಅಂತ ಹೇಳಬಹುದು ಅನ್ನೋದನ್ನು ನಾವು ಈ ಘಟಕದಲ್ಲಿ ಅಧ್ಯಯನ ಮಾಡಿದ್ವಿ. ಹೀಗಾಗಿ ಪಂಪ ಭಾರತದ ಕೃತಿಗೆ ಪ್ರೇರಣೆ ಏನು, ಯಾವ ಪ್ರಭಾವ ಆಗಿದೆ, ಈ ರಚನೆಯ ಸಮಯದ ಹಿನ್ನೆಲೆ ಏನು ಅನ್ನೋದನ್ನು ನಾವು ಈ ಘಟಕದಲ್ಲಿ ಅಧ್ಯಯನ ಮಾಡಿದ್ದೇವೆ. ಇಲ್ಲಿಗೆ ಈ ಘಟಕದ ಎಲ್ಲ ಅಂಶಗಳನ್ನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಈ ಅಂಶಗಳು ನಿಮಗೆ ಮನದಟ್ಟಾಗಿದೆ, ಈ ವಿಡಿಯೋ ಉಪಯುಕ್ತವಾಯಿತು ಅನ್ನೋ ಭಾವನೆ ನಿಮಗೆ ಬಂದರೆ ಈ ವಿಡಿಯೋ ಕೆಳಗಡೆ ಇರುವ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಮಸ್ಕಾರಗಳು.